ವಿರೋಧ ಮಾಡ್ತಾ ಇರ್ಬೋದು, ಪ್ರತಿಭಟನೆ ಮಾಡ್ತಾ ಇರ್ಬೋದು. ಇದಕ್ಕೆ ನಾನು ತಗರಲ್ಲು ಮಾಡೋಕ್ಕೆ ನಾನು ಹೋಗುದಿಲ್ಲ, ಚರ್ಚೆ ಮಾಡೋಕ್ಕೆ ಹೋಗುದಿಲ್ಲ, ಅವರ ಹಕ್ಕು. ಬಟ್ ರಾಜ್ಯದ ಹಿತವನ್ನು ಕೂಡ ಕಾಪಾಡ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮಧ್ಯದಲ್ಲಿ ನಮ್ಮ ತಮಿಳುನಾಡು ಮುಖ್ಯಮಂತ್ರಿಗಳು ಅವರು ಕೂಡ ಇಲ್ಲಿಗೆ ಬರಬೇಕು ಅಂತೇಳಿ ಅವರು ಇಂಗಿತ ವ್ಯಕ್ತಪಡಿಸಿ ನನಗೆ ಅವರ ಚೀಫ್ ಸೆಕ್ರೆಟರಿ, ನಮ್ಮ ಚೀಫ್ ಸೆಕ್ರೆಟರಿಗೆ ಪತ್ರವನ್ನು ಬರೆದಿದ್ದಾರೆ. 3ನೇ ತಾರೀಕು ಬರಲಿಕ್ಕೆ ಎಲ್ಲ ಮಾಹಿತಿಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನನ್ನ ಹತ್ರ ಕೂಡ ಮಾತಾಡಿದ್ದಾರೆ, ನಾನು ಅವ್ರ ಹತ್ರ ಮಾತಾಡಿದ್ದೇನೆ. ಅವರ ಅಭಿಪ್ರಾಯ ಕೂಡ ಅವರ ರಾಜ್ಯದ ಹಿತ ಕಾಪಾಡಬೇಕು ಅನ್ನೋದು ಅವರ ಕರ್ತವ್ಯ ಇರ್ತದೆ. ನಮ್ಮ ಅಭಿಪ್ರಾಯ ಕೂಡ ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಬೇಕು ಅಂತ ಕೂಡ ಇದೆ. ಸೌಹಾರ್ದತೆಯಿಂದ ಇದನ್ನ ಬಗೆಹರಿಸ್ಕೊಳ್ಳೋಕೆ ಸಾಧ್ಯನಾ ಅನ್ನೋದು ಅವರು ಚಿಂತನೆ ಮಾಡ್ತಾ ಇದ್ದಾರೆ, ನಾವು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಸೊ ನನಗೆ ಇಡೀ ದೇಶದ ಎಲ್ಲ ರೈತರು ಕೂಡ ಒಂದೇ. ನಾನು ಅಧಿಕಾರಕ್ಕೆ ತೆಗೆದುಕೊಂಡ ಮೇಲೆ ಮೊದಲನೇ ಬಾರಿಗೆ ನಾನು CR ಪಾಟೀಲ್ ಅವರಿಗೆ ಅಭಿನಂದಿಸಬೇಕು. ಅವರ ಅಧ್ಯಕ್ಷತೆಯಲ್ಲಿ ನಾನು ತೆಲಂಗಾಣ ಚೀಫ್ ಮಿನಿಸ್ಟರ್ ಮತ್ತು ಆಂಧ್ರ ಚೀಫ್ ಮಿನಿಸ್ಟರ್. ಆಂಧ್ರ ಚೀಫ್ ಮಿನಿಸ್ಟರ್ ತಮಗೆಲ್ಲ ಗೊತ್ತಿದೆ, ಒನ್ ಆಫ್ ದಿ ಸೀನಿಯರ್ ಮೋಸ್ಟ್ ಪಾಲಿಟಿಷಿಯನ್ ಈ ದೇಶದಲ್ಲಿ. ಅವ್ರಿಗೆ ಆದಂತಹ ಒಂದು ದೊಡ್ಡ ಅನುಭವ ಇದೆ. ಅವರು ಕೂಡ ಈ ನೀರಾವರಿ ಇಲಾಖೆಯಲ್ಲಿ ದೊಡ್ಡ ಕ್ರಾಂತಿಯನ್ನ ಅವರ ರಾಜ್ಯಗಳಲ್ಲಿ ಮಾಡಿದ್ದೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅವರು ಕೂಡ ಬಂದು ನಮ್ಮ ರಾಜ್ಯಕ್ಕೆ ಬಂದು ಗೇಟ್ ಓಪನಿಂಗ್ ಲೆಕ್ಕದಲ್ಲಿ ಬಂದು, ಸೊ ನಾವು 3 ಜನ ಕೂಡ ಏನು ತುಂಗಭದ್ರ ನದಿ ವಿಚಾರ, ಏನು ನಮ್ಮ ನೀರು 30 TMC ವೇಸ್ಟ್ ಆಗ್ತಾ ಇದೆ, ಶಿಲ್ಟ್ ತುಂಬಿಕೊಂಡಿದೆ, ಆ ಶಿಲ್ಟ್ಗೆ ಹೊಸ ಪರಿಹಾರ ಕಂಡುಹಿಡಿಯಕ್ಕೆ ನಾವು ಒಪ್ಕೊಂಡು ಅವರೊಂದು ಕಮಿಟಿ ಕೂಡ ರಚನೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಆ ಕಮಿಟಿ ಏನು ಹೇಳ್ತದೆ ಅದ್ರ ಪ್ರಕಾರ ನಾವು ಹೋಗ್ಲಿಕ್ಕೆ ಅಲ್ಲೊಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಇದರಲ್ಲಿ ನಮ್ಮ ಬಜೆಟ್ಗಳಲ್ಲಿ ನಾವು ಗೋಷ್ಠಿಯನ್ನು ನಾವು ಮಾಡಿದ್ದೇವೆ. ಅದು ಕೂಡ ಅವರಿಗೆ ವ್ಯಕ್ತಪಡಿಸಿದ್ದಾರೆ. ಅದಲ್ಲದೆ ವಿವಿಧ ರೀತಿಯ ಆಪ್ಷನ್ಸ್ ಕೂಡ ಆಗಿದೆ, ಅದು ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ನೀರಿನ ಜೋಡಣೆ ವಿಚಾರದಲ್ಲೂ ಕೂಡ ಗೋದಾವರಿ, ಕಾವೇರಿ, ಕೃಷ್ಣ ಲಿಂಕ್ ವಿಚಾರದಲ್ಲೂ ಕೂಡ ಅವರು ಪ್ರಸ್ತಾವನೆ ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾವು ಸಮ್ಮತಿಯನ್ನು ಒಪ್ಕೊಂಡಿದ್ದೇವೆ. ನ್ಯಾಷನಲ್ ಪ್ರಾಜೆಕ್ಟ್ ಆಗಿ ಘೋಷಣೆ ಮಾಡ್ತೀವಿ ಅಂತ ಕೂಡ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. 90-10 ಫಾರ್ಮುಲಾದಲ್ಲಿ 90% ಕೇಂದ್ರ ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, 10% ಬೇರೆ ಬೇರೆ ರಾಜ್ಯಗಳು ಹೇಳಿದ್ದಾರೆ. ನಮ್ಮ ರಾಜ್ಯಕ್ಕೂ ಕೂಡ ಅದಕ್ಕೆ ಶೇರ್ ಆಫ್ ವಾಟರ್ ಬರೋದು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಅದನ್ನು ಕೂಡ ನಾವು ಒಪ್ಪಂದಕ್ಕೆ ನಾವು ಬಂದಿದ್ದೇವೆ. ಸೊ ಅದಕ್ಕೆ ನಾನು CR ಪಾಟೀಲ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲೇಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ಸೊ ನಮ್ಮ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳು ಮತ್ತು ನಮ್ಮ ತೆಲಂಗಾಣ ಮುಖ್ಯಮಂತ್ರಿಗಳು ಕೂಡ ಅವರು ಬಹಳ ಬಂದು ಸಂತೋಷದಿಂದ ಅವರ ಇರಿಗೇಷನ್ ಮಿನಿಸ್ಟರ್ಸ್ನ ಮತ್ತು ಟೀಮ್ನ ಕರ್ಕೊಂಡು ಬಂದು ಫೈನಾನ್ಸ್ ಮಿನಿಸ್ಟರ್ ಕೂಡ ಬಂದಿದ್ರು. ಅವರೆಲ್ಲ ಬಂದು ಭಾಗವಹಿಸಿ ಅವರು ಕೂಡ ಕೈ ಜೋಡಿಸಿದ್ದಾರೆ. ಸೊ ಆ ತುಂಗಭದ್ರಕ್ಕೆ ಒಂದು ಹೊಸ ರೂಪವನ್ನು ಬರ್ತದೆ. ಅದು ಕೂಡ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ತಿಳಿಸಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈ ಕಾವೇರಿ ವಿಚಾರದಲ್ಲಿ ಇವತ್ತು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಸೊ ಈ ಮಧ್ಯದಲ್ಲಿ ಕೆಲವು ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕೆಲವು BJP ಸ್ನೇಹಿತರು, ರೈತ ಸಂಘಟನೆಗಳು ಕೆಲವು ಹೋರಾಟವನ್ನು ಮಾಡ್ತಾ ಇದ್ದಾರೆ. ನಾವು ಹೋರಾಟ ಮಾಡೋದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಬಟ್ ವಾಸ್ತವಾಂಶ ನಮ್ಮ ಸರ್ಕಾರ ಯಾವಾಗ ನಾವು ಸರ್ಕಾರದಲ್ಲಿ ಆಗ್ತಾ ಇದ್ದೇವೆ, ಎಲ್ಲ ಸಂದರ್ಭದಲ್ಲೂ ಕೂಡ ನಮ್ಮ ರಾಜ್ಯದ ಹಿತವನ್ನು ನಾವು ರಕ್ಷಣೆ ಮಾಡಿಕೊಂಡೇ ನಾವು ಬಂದಿದ್ದೇವೆ. ಯಾವ ಕಾರಣಕ್ಕೂ ನಮ್ಮ ರೈತರ ಹಿತವನ್ನ ನಾವು ರಕ್ಷಣೆ ಮಾಡಿ ಯಾವ ಕೂಡ ರೈತರ ಕೈಯನ್ನ ಬಿಟ್ಟಿಲ್ಲ ನಾವು. ಇದು ನಮ್ಮ ಸರ್ಕಾರದ ಬದ್ಧತೆ, ನಮ್ಮ ರಾಜ್ಯದ ಹಿತ, ನಮ್ಮ ರೈತರ ಹಿತ ಬದ್ಧತೆ. ಕಾನೂನು ಕೂಡ ಎಲ್ಲರೂ ಕೂಡ ಹರಿದಿದೆ. ಇದು ಎಷ್ಟು TMC ಬಿಡಬೇಕಾಗಿತ್ತು, ಎಷ್ಟು TMC ಇದೆ, ನಮ್ಮ ಇದರಲ್ಲಿ ಏನಿದೆ ಅಂತ ಕೂಡ ಎಲ್ಲರೂ ಕೂಡ ಹರಿದಿದೆ. ಇವಾಗ ಬೆಳಗ್ಗೆ ಕೂಡ BJPಯ ಸ್ನೇಹಿತರು ನಮ್ಮ ಯಡಿಯೂರಪ್ಪನವರು ಮತ್ತು ಪಕ್ಷದ ಅಧ್ಯಕ್ಷರು, ವಿರೋಧ ಪಕ್ಷದ ನಾಯಕರು ಅವರು ಕೂಡ ಹೋಗಿ ಅವರ ಹೋರಾಟವನ್ನು ಕೂಡ ಅವರು ಮಾಡಿದ್ದಾರೆ. ಆದರೆ ಅವಶ್ಯಕತೆ ಇರಲಿಲ್ಲ. ಯಾಕೆಂದ್ರೆ ಅವರ ಎಲ್ಲ ಮಂತ್ರಿಗಳು, MP ಗಳು ನಮ್ಮ ರಾಜ್ಯದ ಹಿತವಾಗಿ ಅವರು ಏನು ಹೋರಾಟ ಮಾಡಬೇಕು ಮಾಡಿದ್ದಾರೆ. ಅದಕ್ಕೇನು ಉತ್ತರ ಬರಬೇಕು ಬಂದಿದೆ. ಆಲ್ ಪಾರ್ಟಿ ಮೀಟಿಂಗ್ ಕೂಡ ಕರೆದಿದ್ದಾರೆ.
ಅವ್ರು ತೀರ್ಮಾನ ಮಾಡಿದ್ರೆ ನಾನು ಯಾವ ತೀರ್ಮಾನ ಕೂಡ ನಾನು ಮಾಡುದಿಲ್ಲ, ಆ ಥರದ ತೀರ್ಮಾನ ಯಾವುದು ಕೂಡ ಮಾಡುದಿಲ್ಲ. ಅವರೇ ವಿಶ್ವಾಸಕ್ಕೆ ತೆಗೆದುಕೊಂಡೆ ಖಂಡಿತ ನಾನು ಏನ್ ತೀರ್ಮಾನ ಮಾಡಿದ್ರೆ ಮಾಡ್ತೇನೆ. ಅವ್ರ ಸಲಹೆಯನ್ನ ಗೌರವದಿಂದ ನಾವು ರಾಜ್ಯದ ಹಿತಕ್ಕೆ ಏನು ಒಳ್ಳೆದಿದೆ ಅದನ್ನೆಲ್ಲ ಕೂಡ ನಾವು ಕೇಳಬೇಕಾದ್ರೆ ನಮ್ಮ ಕರ್ತವ್ಯ ಇದೆ. ಆ ಕೆಲಸ ಕೂಡ ನಾನು ಮಾಡ್ತೇನೆ. ಸೊ ಅದಕ್ಕೆ ಅವರೆಲ್ಲರೂ ಕೂಡ ನಾನು ಆಲ್ ಪಾರ್ಟಿ ಮೀಟಿಂಗ್ಗೆ ಭಾನುವಾರ ಇನ್ವೈಟ್ ಮಾಡಿದ್ದೀನಿ. ಬರಲಿ, ಅವ್ರ ಸಲಹೆ ಕೊಡಲಿ. ನಾನು ನಮ್ಮ ಲೀಗಲ್ ಟೀಮ್ಗೆ ಹೇಳಿದ್ದೇನೆ, ಅವ್ರ ಸಲಹೆಯನ್ನು ಕೂಡ ತೆಗೆದುಕೊಂಡು ಮುಂದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ತೀರ್ಮಾನವನ್ನ ಮಾಡೋಣ. ಏನು ಯಾವ ರಾಜ್ಯದ ಹಿತಕ್ಕೆ ಏನು ಒಳ್ಳೆಯದಿದೆ ಆ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಬೇಕಾದಂತ ಒಂದು ಪರಿಸ್ಥಿತಿ ಇದೆ. ಆದ್ರೆ ಒಂದು ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿವರೆಗೂ ಜುಲೈ ನಾವೇನು 0.6 TMC 100 ವರ್ಷದಲ್ಲಿ ಲಾಸ್ಟ್ 100 years ಇಲ್ಲಿವರೆಗೂ ಬಿಟ್ಟಿದ್ದು ಲೋಯೆಸ್ಟ್ ಇನ್ ದ ಲಾಸ್ಟ್ 100 years. 100 ವರ್ಷದ ಇತಿಹಾಸದಲ್ಲಿ ನಾವು ಜುಲೈನಲ್ಲಿ ಇಲ್ಲಿವರೆಗೂ ರಿಲೀಸ್ ಮಾಡಿದ್ದು ಬರೀ 0.6 TMC ನೀರು ಮಾತ್ರ. ಇದು ಬಹಳ ಲೋಯೆಸ್ಟ್. ಇದನ್ನ ನಿಮ್ಮ ಮಾಹಿತಿ ಕೂಡ ನಾನು ತಿಳಿಸಬೇಕಾದ್ದು ನನ್ನ ಕರ್ತವ್ಯ ಕೂಡ ಇದೆ. ನಾವು ಯಾವ ಡ್ಯಾಮ್ ಕೂಡ ನೀರನ್ನ ಬಿಟ್ಟಿಲ್ಲ. ಇದು ರೆಗ್ಯುಲರ್ ಫ್ಲೋ ಅಲ್ಲಿ ಹೋಗಿದೆ. ಬೆಂಗಳೂರಲ್ಲಿ ಬಿಟ್ಟ ನೀರು, ಬೇರೆ ಕಡೆ ಮಧ್ಯದಲ್ಲಿ ಬರ್ತಾ ಇದೆ ನೀರು, ಅಲ್ಲಿ ಹೋಗಿ ತಲುಪಿದೆ. ಸೊ ಆದ್ರೂ ಕೂಡ ಈ ಮಧ್ಯದಲ್ಲಿ ವಿರೋಧ ಪಾರ್ಟಿಯವರು ಕೂಡ ಸ್ಟ್ರೈಕ್ಗಳು ಮತ್ತೊಂದೆಲ್ಲ ಮಾಡ್ತಾ ಇದ್ದಾರೆ. ನಮ್ಮ ರೈತ ಸಂಘಟನೆಯವರು ಮಾಡ್ತಾ ಇದ್ದಾರೆ. 13ನೇ ತಾರೀಕು ಬಂದು ಕೂಡ ಅಂತ ಮಾತು ಕೂಡ ನಾನು ಕೇಳ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಇವೆಲ್ಲ ಅವಶ್ಯಕತೆ ಇಲ್ಲ. ನಾವೇ ನಿಮ್ ಪರ ಇದೆ. ಈ ಬಂದಿಂದ ನಮ್ಗೆ ಯಾವ ಪರಿಹಾರ ಕೂಡ ಸಿಕ್ಕುದಿಲ್ಲ. ಈ ಬಂದ್ ಮಾಡಲಿಲ್ಲ. ಈಗ ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶಗಳು ಬೇರೆ ಇದೆ. ಈ ಬಂದ್ ಮಾಡಿದ್ರೆ ಜನರಿಗೆ ಯಾವ ರೀತಿ ತೊಂದರೆ ಆಗ್ತದೆ ಅಂತ ಕೂಡ ತಾವೆಲ್ಲ ಆಲೋಚನೆಯನ್ನು ಮಾಡಬೇಕು. ದಯವಿಟ್ಟು ಇಂಥ ತೀರ್ಮಾನಗಳನ್ನು ಮಾಡಬಾರ್ದು ಅಂತೇಳಿ ನಮ್ಮ ವತಿಯಿಂದ ಸರ್ಕಾರದ ಪರವಾಗಿ ನಾನು ಮನವಿ ಮಾಡ್ತೇನೆ. ನಾವೇ ಇದ್ದೇವೆ ಈ ರಾಜ್ಯದ ಹಿತ ರಕ್ಷಣೆ ಮಾಡಲಿಕ್ಕೆ. ಜನ ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ. ನಿಮ್ಮ ವಿರುದ್ಧ ಯಾವ ಕಾರಣಕ್ಕೂ ನಾವು ಕೆಲಸಗಳನ್ನ ಮಾಡುವುದಿಲ್ಲ. ನಮ್ಮೆಲ್ಲರೂ ಕೂಡ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ತೀರ್ಮಾನವನ್ನು ನಾವು ಮಾಡ್ತೇವೆ. ದಯವಿಟ್ಟು ಬಂದು ಈ ಎಲ್ಲ ವಿಚಾರವನ್ನ ಕೈ ಬಿಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಇದ್ರ ಜೊತೆಗೆ ವಿರೋಧ ಪಾರ್ಟಿಯ ಸ್ನೇಹಿತರು ಕೂಡ ನಾವು ಮನವಿ ಮಾಡ್ಕೊಳ್ತೇವೆ. ನೀವು ಕೂಡ ರಾಜ್ಯದಲ್ಲಿ ಆಯ್ಕೆ ಮಾಡಿದ್ದೀರಿ. ಕುಮಾರಸ್ವಾಮಿ ಅವರು ಆಯ್ಕೆ ಮಾಡಿದ್ದಾರೆ, ಯಡಿಯೂರಪ್ಪ ಮಾಡಿದ್ದಾರೆ, ಬೊಮ್ಮಾಯಿ ಮಾಡಿದ್ದಾರೆ. ನಿಮ್ಮ ಕಾಲದಲ್ಲಿ ಅನೇಕ ತೀರ್ಪುಗಳನ್ನು ತಾವೆಲ್ಲ ತೆಗೆದುಕೊಂಡಿದ್ದೀರಿ. ಹಿಂದೆ ನಾಗೇಗೌಡರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಜಯೇಶ್ ಪಟೇಲ್ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗಿಂದ, ಏನು ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲೂ ಕೂಡ ಈ ಒಂದು ತೀರ್ಮಾನಗಳು ಆಗಿದೆ ಅನ್ನೋದನ್ನ ದಾಖಲೆ ನಾನು ಇವತ್ತು ಚರ್ಚೆ ಮಾಡೋದು ನಾವು ಹೋಗುದಿಲ್ಲ, ಅವಶ್ಯಕತೆಯೂ ಇಲ್ಲ. ಆದರೆ ಆ ಸಂದರ್ಭದಲ್ಲಿ ಕೆಲವು ತೀರ್ಮಾನಗಳು ಆಗಿದೆ. ಇದಕ್ಕೆ ನಾನು ಅದಕ್ಕೆ ಚರ್ಚೆ ಮಾಡೋಕೆ ಹೋಗುದಿಲ್ಲ. ರಾಜ್ಯದ ಹಿತಕ್ಕೆ ಕೆಲವು ಸಂದರ್ಭದಲ್ಲಿ ತೀರ್ಮಾನಗಳು ಆಗಿದೆ.